ಬೆಂಗಳೂರಿನ ಟೆಕ್ ಸಮಿಟ್ ಅಲ್ಲಿ ನಡೀತಾ ಇದೆ. ಇನಾಗ್ರೇಷನ್ ಅಂದರೆ ಓಪನಿಂಗ್ ರಿಮಾರ್ಕ್ಸ್ ಕೊಡ್ತಿದ್ದಾರೆ. ಕೆಲವೇ ಹೊತ್ತಲ್ಲಿ ಪ್ರಧಾನಮಂತ್ರಿಗಳು ಕೂಡ ಅಲ್ಲಿ ಪ್ರಾರಂಭದ ಉದ್ಘಾಟನಾ ಭಾಷಣವನ್ನು ಕೂಡ ಮಾಡ್ತಿದ್ದಾರೆ. ಇದು ವರ್ಚುವಲ್ ಬಿಗ್ಗೆಸ್ಟ್ ಸಮ್ಮೇಳನ ನಡೀತಾ ಇರೋದು. ಅಫ್ಕೋರ್ಸ್ ತದನಂತರದಲ್ಲಿ ಆ ಎಲ್ಲ ಲೈವ್ ಕವರೇಜನ್ನು ನಿಮ್ಮ ಮುಂದೆ ಇಡೋ ಪ್ರಯತ್ನ ಮಾಡ್ತೀವಿ. ಮೀನ್ ವೈಲ್ ಮತ್ತಷ್ಟು ಬೆಳವಣಿಗೆ ಆಗ್ತಾ ಇದೆ. ಇವತ್ತು ಬೆಂಕಿ ಕೇಸ್ನಲ್ಲಿ ಮಾಜಿ ಮೇಯರ್ ಸಂಪತ್ ರಾಜ್ಗೆ ಇವತ್ತು ಜೈಲೋ ಅಥವಾ ಮತ್ತೆ ಕಸ್ಟಡಿ ಕೊಡ್ತಾರೆ. ಸಂಪತ್ ರಾಜ್ ಕಸ್ಟಡಿ ಅವಧಿ ಇವತ್ತಿಗೆ ಅಂತ್ಯ ಆಗುತ್ತೆ. ಅಂದರೆ 2 ದಿವಸಗಳ ಕಸ್ಟಡಿ ಕೊಟ್ಟಿದ್ರು. ಮತ್ತೆ ಕಸ್ಟಡಿ ಪಡೆಯೋದಕ್ಕೆ ಸಿಸಿಬಿ ಸಕಲ ಸಿದ್ಧತೆಗಳನ್ನು ಮಾಡಿಕೊಳ್ತಿದ್ದಾರೆ. ಬ್ರೇಕಿಂಗ್ ನ್ಯೂಸ್. ಸೋಂಕಿಗೆ ತುತ್ತಾದಂತಹ ಮಾಜಿ ಮೇಯರ್ ಅವರು ಬ್ಯಾಪ್ಟಿಸ್ಟ್ ಆಸ್ಪತ್ರೆಗೆ ಅಡ್ಮಿಟ್ ಆಗಿದ್ರು. ಅದಾದ ಮೇಲೆ 1 ತಿಂಗಳು ಅಲ್ಲಿಂದ ಎಸ್ಕೇಪ್. ಅಂದರೆ ಯಾರಿಗೂ ಗೊತ್ತಿಲ್ಲ ಎಲ್ಲಿದ್ದಾರೆ ಅಂತ. ಎಲ್ಲರೂ ಹುಡುಕ್ತಾ ಇದ್ದಾರೆ. ಪರಾರಿಯಾಗಿದ್ರು 1 ತಿಂಗಳುಗಳ ಕಾಲ ಸಂಪತ್ ರಾಜ್. ಎಲ್ಲಿದ್ರು, ಎಲ್ಲೆಲ್ಲಿ ಓಡಾಡಿದ್ರು ಎಲ್ಲವನ್ನು ಕೂಡ ನಿಮ್ಮ ಮುಂದೆ ಇಡುವಂತಹ ಪ್ರಯತ್ನ ಸಿಸಿಬಿ ಮುಂದೆ ಎಳೆ ಎಳೆಯಾಗಿ ಬಿಚ್ಚಿಟ್ಟಿದ್ದಾರೆ. ಬೆಂಕಿರಾಜ್ ಚರ್ಚ್ ದೇವಸ್ಥಾನಗಳಿಗೆ ಹೋಗಿ ಪ್ರಾಯಶ್ಚಿತ್ತ, ನಗರ ಹಳ್ಳಿಗಳಲ್ಲಿ ಅಲೆದಾಡಿದ್ರಂತೆ ಸಂಪತ್ ರಾಜ್. ನ್ಯೂಸ್ 18ಗೆ ಸಿಕ್ಕಿದೆ ಸಂಪತ್ ರಾಜ್ 1 ತಿಂಗಳ ಟ್ರಾವೆಲ್ ಹಿಸ್ಟ್ರಿ. ಟ್ರಾವೆಲ್ ಹಿಸ್ಟ್ರಿ. ಅಕ್ಟೋಬರ್ 23ನೇ ತಾರೀಕು ಆಸ್ಪತ್ರೆಯಿಂದ ಡಿಸ್ಚಾರ್ಜ್. ಅದಾದ್ಮೇಲೆ ಮೊದಲು ಹೊಸೂರು ಕಡೆ ಪ್ರಯಾಣ ಬೆಳೆಸ್ತಾರೆ. ನಾವು ಹಿಂದೆ ಬಸ್ ಹಾಕಿದೀವಲ್ಲ, ಬೇರೆ ಬೇರೆ ವೆಹಿಕಲ್ ಹೋದ್ರೆ ನಾಕಾಬಂದಿ ಯಾಕೆ ಹಿಡಿತಾರೆ ಅಂತ. ಹೊಸೂರಿನಿಂದ ವೆಲ್ಲೂರಿಗೆ ಕಾಮನ್ ಬಸ್ಸಲ್ಲಿ ಪ್ರಯಾಣ ಮಾಡ್ತಾರೆ ಮಾಜಿ ಮೇಯರ್ ಸಂಪತ್ ರಾಜ್. ವೆಲ್ಲೂರಿನಲ್ಲಿ ಸ್ವಲ್ಪ ದಿನ ವಾಸ್ತವ್ಯವನ್ನು ಹೂಡ್ತಾರೆ. ಅದಾದ್ಮೇಲೆ ವೆಲ್ಲೂರಿನಲ್ಲಿ ATMನಲ್ಲಿ ಹಣ ಡ್ರಾ ಮಾಡ್ತಾರೆ. ಅವ್ರದ್ದೇ ATM ಕಾರ್ಡ್ ಯೂಸ್ ಮಾಡಿದರೆ ಪರವಾಗಿಲ್ಲ, ಗೊತ್ತಾಗ್ಬಿಡ್ತಿತ್ತು. ಆದರೆ ಬೇರೆಯವ್ರ ATM ಕಾರ್ಡ್ ಯೂಸ್ ಮಾಡ್ತಾರೆ, ಗೊತ್ತಿರೋರ್ದು. ಅಫ್ಕೋರ್ಸ್ ದುಡ್ಡು ಯೂಸ್ ಮಾಡ್ತಾರೆ. ವೆಲ್ಲೂರಿಗೆ ತೆರಳಿದಂತಹ ಸಿಸಿಬಿ ತಂಡ, ಅದು ಕೂಡ ಗೊತ್ತಾಗುತ್ತೆ. ಅದಾದಮೇಲೆ ವೆಲ್ಲೂರಿನಿಂದ ವೆಲಂಕಣಿಗೆ ಎಸ್ಕೇಪ್ ಆಗ್ತಾರೆ ಸಂಪತ್ ರಾಜ್ ಅವರು. ವೆಲಂಕಣಿಯ ಚರ್ಚ್ನಲ್ಲಿ ಪ್ರಾರ್ಥನೆ ಮಾಡ್ತಾರೆ, ಎಲ್ಲ ದೇವರನ್ನು ಬೇಡ್ಕೋತಾರೆ. ವೆಲಂಕಣಿಯಿಂದ ಮಧುರೈ ಕಡೆ, ಅಂದರೆ ಎಲ್ಲಿ ವೆಲ್ಲೂರಲ್ಲಿ ಮಧುರೈಯಲ್ಲಿ, ಅಲ್ಲಿಂದ ಮಧುರೈ ಕಡೆ ಪ್ರಯಾಣ ಬೆಳೆಸ್ತಾರೆ. ಮಧುರೈನಲ್ಲಿ ದೇವಸ್ಥಾನಕ್ಕೆ ಹೋಗ್ತಾರೆ. ಸರ್ವಧರ್ಮ ಸಮ್ಮೇಳನ ಥರ ಅಲ್ಲಿ ಕೂಡ ತೆರಳಿ ಪೂಜೆಯನ್ನು ಮಾಡ್ತಾರೆ. ಮಧುರೈನಿಂದ ಕೇರಳ ಕಡೆ ಪ್ರಯಾಣ ಬೆಳೆಸ್ತಾರೆ. ಕೇರಳದಲ್ಲೂ ಕೂಡ ಸಂಪತ್ ರಾಜ್ ಅಲ್ಲಿ ಇಲ್ಲಿ ಎಲ್ಲ ಕಡೆ ಓಡಾಡ್ತಾರೆ. ಎಲ್ಲೂ ಯಾರಿಗೂ ಅನುಮಾನ ಬರಬಾರ್ದು, ಇಲ್ಲೆಲ್ಲೋ ಇದ್ರೆ ಗೊತ್ತಾಗ್ಬಿಡುತ್ತೆ. 25 ದಿನಗಳ ಕಾಲ 2 ರಾಜ್ಯದಲ್ಲಿ ಓಡಾಡ್ತಾನೆ ಇದ್ದಾರೆ. ಹಗಲು ರಾತ್ರಿ ಏಕಾಂಗಿಯಾಗಿ ಸುತ್ತಾಟ ಎಲ್ಲ ಕಡೆ ಕೂಡ. ಬೇರೆಯವರ ಹೆಸರಿನಲ್ಲಿ ಬಸ್ ಟಿಕೆಟ್ ಬುಕ್ ಆಗುತ್ತೆ. ಸಂಪತ್ ರಾಜ್ ಅಂತ ಎಲ್ಲೂ ಇಲ್ಲ. ಬೇರೆಯವರ ATM ಕಾರ್ಡನ್ನು ಬಳಕೆ ಮಾಡ್ತಾರೆ. ಬಿಕಾಸ್ ಅವ್ರದ್ದೇ ATM ಕಾರ್ಡ್ ಆದರೆ ಚೆಕ್ ಮಾಡಬೇಕಾದ್ರೆ ಗೊತ್ತಾಗ್ಬಿಡುತ್ತಲ್ಲ, ಯಾವ ATMನಲ್ಲಿ ಎಲ್ಲಿ ಏನೇ ಹಣ ಡ್ರಾ ಮಾಡಿದ್ರು ಗೊತ್ತಾಗೋಗುತ್ತೆ. ಸೊ ಹಾಗಾಗಿ ಮಗದೊಬ್ಬರ ATM ಕಾರ್ಡನ್ನು ಬಳಕೆ ಮಾಡ್ತಾರೆ. ದಾರಿಯಲ್ಲಿ ಸಿಕ್ಕ ವ್ಯಕ್ತಿಗಳ ಮೊಬೈಲ್ ಬಳಕೆ ಮಾಡ್ತಾರೆ. ಈಗ ಎಲ್ಲೇ ಆಗಿರಲಿ, ಸರ್ 1 ನಿಮಿಷ ಎಮರ್ಜೆನ್ಸಿ ಸರ್, ಕ್ಯಾನ್ ಯು ಗೆಟ್ ಮೀ ಒಂದು ಫೋನ್ ಅಂದರೆ ಅವ್ರು ಫೋನ್ ಕೊಡ್ತಾರೆ. ಒಂದೆರಡು ಎಮರ್ಜೆನ್ಸಿ ಮಾತಾಡ್ಬಿಟ್ಟು ಫೋನ್ ಇಡ್ತಾರೆ. ಹೀಗೆ ಮಾಜಿ ಮೇಯರ್ ತನ್ನ ಟ್ರಾವೆಲ್ ಬಗ್ಗೆ 25 ದಿನಗಳ ಯಾತನೆ ಬಗ್ಗೆ ಸಿಸಿಬಿ ಪೊಲೀಸರ ಮುಂದೆ ಹೇಳಿಕೊಂಡು ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನನ್ನ ಸಹೋದ್ಯೋಗಿ ಕ್ರೈಮ್ ಬ್ಯೂರೋಯಿಂದ ಮುನಿರಾಜು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಗುಡ್ ಮಾರ್ನಿಂಗ್ ಮುನಿರಾಜು. ಗುಡ್ ಮಾರ್ನಿಂಗ್ ಹರೀಶ್. ಮೊದಲಿಗೆ ನಾನು ಐಸೋಲೇಟ್ ಆಗಿದ್ದೆ ಅಂತಾರೆ. ಐಸೋಲೇಟ್ ಆಗಿರೋರು ಇಷ್ಟೆಲ್ಲ ಓಡಾಡ್ತಾರ ಮುನಿರಾಜು? ಆಮೇಲೆ ಎಲ್ಲ ಒಪ್ಕೊಂಡಿದ್ದಾರೆ ಈಗ? ಹರೀಶ್, ಏನು ಮೊದಲಿಗೆ ತಾನು ಐಸೋಲೇಷನ್ ಆಗಿದ್ದೆ, ಎಲ್ಲೂ ಯಾರಿಗೂ ತೊಂದರೆ ಆಗ್ಬಾರ್ದು ಅಂತ ಹೇಳಿ ಒಂದು ಸ್ಟೇಟ್ಮೆಂಟ್ ಅನ್ನು ಕೊಡ್ತಾರೆ. ಆನಂತರ ಅವರು ಟ್ರಾವೆಲ್ ಹಿಸ್ಟ್ರಿಯನ್ನ ಪತ್ತೆ ಮಾಡಿದಾಗ ಅವರು ಹೊಸೂರಿನಿಂದ ಹಿಡಿದು ವೇಲೂರು, ವೇಲಂಕಣಿ ಮತ್ತೆ ಮಧುರೈ ಮುಖಾಂತರ ಇವರು ಬಸ್ ನಲ್ಲಿ ಸಂಚಾರ ಮಾಡಿರುವಂತದ್ದು ಸಹ ಗೊತ್ತಾಗಿದೆ. ಮತ್ತೆ ಇವರು ATM ಕಾರ್ಡ್ ಅನ್ನ ಸ್ವೈಪ್ ಮಾಡಿರುವಂತದ್ದು ವೇಲೂರಿನಲ್ಲಿ ಸ್ವೈಪ್ ಮಾಡಿ ಒಂದು ಹಣವನ್ನು ಸಹ ಡ್ರಾ ಮಾಡಿದ್ರು. ಅದನ್ನ ಸಿಸಿಬಿ ಅಧಿಕಾರಿಗಳು ಫೈಂಡ್ ಔಟ್ ಮಾಡಿ ನಿಮ್ಮ ಕಾರ್ಡ್ ಇಲ್ಲಿ ಸ್ವೈಪ್ ಆಗಿದೆ ಅಂದ ತಕ್ಷಣ ಅವ್ರಿಗೆ ಗೊತ್ತಾಗುತ್ತೆ ಇಲ್ಲಿ ಹಣ ಡ್ರಾ ಮಾಡಿದ್ದಾರೆ ಅಂತ ಹೇಳಿ. ಕೂಡಲೇ ಪೊಲೀಸರು ಅಲ್ಲಿಗೆ ಹೋದಂತ ಸಂದರ್ಭದಲ್ಲಿ ಅವರು ಅಲ್ಲಿಂದ ಬೇರೆ ಬೇರೆ ಸ್ಥಳಗಳನ್ನ, ಬೇರೆ ಬೇರೆ ಊರುಗಳಿಗೆ ಒಂದು ಲೊಕೇಶನ್ ಅನ್ನು ಚೇಂಜ್ ಮಾಡ್ಕೊಂಡು ಹೋಗಿದ್ದಾರೆ. ಎಲ್ಲವನ್ನೂ ಸಹ ಬಸ್ ನಲ್ಲೇ ಟ್ರಾವೆಲ್ ಮಾಡಿರೋದ್ರಿಂದ ಬಸ್ ಟಿಕೆಟ್ಗಳು ಮತ್ತೆ ಬೇರೆ ಬೇರೆಯವರ ಹೆಸರಲ್ಲಿ ಬುಕ್ ಮಾಡಿರೋದು ಸಹ ಪತ್ತೆ ಮಾಡಿರೋದು. ಸುಮಾರು 25 ದಿನ ಇದೇ ರೀತಿಯಾಗಿ ಏನು ಬೆಂಗಳೂರಿನಿಂದ ತಮಿಳುನಾಡು, ಕೇರಳ, ಹೀಗೆ ನಾಗರಹೊಳೆ ಸಮೇತ ಓಡಾಡಿದ್ದಾರೆ. ಮತ್ತು ಬಹುಶಃ ಕೊನೆಗೆ ಅವರು ನಾಗರಹೊಳೆ ಕಡೆಯಿಂದ ಬಂದು ಬೆಂಗಳೂರು ಕಡೆಗೆ ಬಂದಿರ್ಬೋದು ಅಂತ ಹೇಳಿ ಒಂದು ತನಿಖೆಯಿಂದ ಗೊತ್ತಾಗಿರೋದು. ಮತ್ತೆ ಸಾಕಷ್ಟು ಯಾರು ATM ಯೂಸ್ ಮಾಡ್ತಿದ್ರು? ಫೋನಲ್ಲಿ ಬೇರೆಯವ್ರ ಫೋನ್ ಇಸ್ಕೊಂಡ್ಮೇಲೆ ಯಾರಿಗೆ ಫೋನ್ ಮಾಡ್ತಿದ್ರು?
ಏನು ತನ್ನ ಆಪ್ತರೇನಿದ್ರೆ ಅಂತವ್ರಿಗೆ ಫೋನ್ ಮುಖಾಂತರ ಮಾಡಿ ಈ ಒಂದು ಇನ್ಸಿಡೆಂಟ್ ಬಗ್ಗೆ ಮತ್ತೆ ಪೊಲೀಸರು ಯಾವ ರೀತಿ ವರ್ಕೌಟ್ ಮಾಡ್ತಿದ್ದಾರೆ ಅನ್ನೋದ್ರ ಬಗ್ಗೆ ಕೆಲವು ಮಾಹಿತಿಗಳನ್ನ ಪಡ್ಕೊಳ್ತಾ ಇದ್ರು. ಮತ್ತೆ ಬೇರೆಯವರಿಗೆ ಸಂಬಂಧಪಟ್ಟಂತ ಒಂದು ATM ಕಾರ್ಡ್ ಅನ್ನ ಅವ್ರು ಬಳಸ್ಕೊಂಡು ಅದರಲ್ಲಿ ಡ್ರಾ ಮಾಡ್ತಿದ್ರು ಅಂತ ಹೇಳಿ ತನಿಖೆಯಿಂದ ಗೊತ್ತಾಗಿರೋದು. ಮತ್ತೆ ಈಗಾಗಲೇ ಅವರು ಟ್ರಾವೆಲ್ ನಲ್ಲಿ ಭಾರಿ ಹಿಂಸೆಯನ್ನೇ ಅನುಭವಿಸಿದೀನಿ ಅಂತ ಹೇಳಿ ಒಂದು ನೋವಿನ ಒಂದು ನುಡಿಗಳನ್ನ ಸಹ ಹೇಳ್ಕೊಟ್ಟಿದ್ದಾರೆ. ಯಾಕಂದ್ರೆ ಸರಿಯಾಗಿ ನಿದ್ದೆ ಇರ್ತಿರ್ಲಿಲ್ಲ, ಮತ್ತೆ ಊಟವು ಸರಿಯಾಗಿ ಸೇರ್ತಾ ಇರ್ಲಿಲ್ಲ. ಯಾಕಂದ್ರೆ ಬರೀ ಎಲ್ಲವೂ ಬಸ್ ನಲ್ಲೇ ಟ್ರಾವೆಲ್ ಮಾಡ್ಬೇಕಾಗಿತ್ತು ಅನ್ನೋ ರೀತಿ ತನ್ನ ಬೇಸರ ಮತ್ತೆ ಪರಿಸ್ಥಿತಿಯ ಬಗ್ಗೆ ಒಂದು CCB ಅಧಿಕಾರಿಗಳ ಮುಂದೆ ಹೇಳ್ಕೊಂಡಿದ್ದಾರೆ. ಮತ್ತೆ ಈಗಲೂ ಸಹ ಪೊಲೀಸರು ಕಂಪ್ಲೀಟ್ ಆಗಿ ಅವರು 25 ದಿನ ಎಲ್ಲೆಲ್ಲಿ ಓಡಾಡಿದ್ರು ಮತ್ತೆ ಯಾರ್ಯಾರ ಜೊತೆ ಸಂಪರ್ಕ ಮಾಡಿದ್ರು ಅನ್ನೋದ್ರ ಬಗ್ಗೆ ತನಿಖೆಯನ್ನ ಮಾಡ್ತಿದ್ದಾರೆ. ಓಕೆ, ಬಟ್ ಎಲ್ಲೂ ಯಾವುದೇ ಕಾರಣಕ್ಕೂ ಅನುಮಾನ ಬರದೇ ಇರೋ ಹಾಗೆ ಎನಿವೆ ಮಾಸ್ಕ್ ಅಂತೂ ಹಾಕೊಂಡಿರ್ತಾರೆ. ಬಟ್ ಬೇರೆ ಅವ್ರ ರಿಲೇಟಿವ್ಸ್ ಎಲ್ಲೂ ಯಾರ ಮನೇಲೂ ಹಾಲ್ಟ್ ಆಗಿರ್ಲಿಲ್ವಾ? ಎಲ್ಲ ಹಾಲ್ಟ್ ಆಗಿದ್ರಂತೆ ಹರೀಶ್. ಮೊದ್ಲಿಗೆ ಅವರು ಹೊಸೂರ್ ಹತ್ರ ಒಂದು ಗ್ರಾಮದಲ್ಲಿ ಉಳ್ಕೊಂಡಿರ್ತಾರೆ. ಆನಂತರ ಪೊಲೀಸರು ಮೇ ಬಿ ಇದನ್ನು ರೀಚ್ ಮಾಡ್ಬೋದು. ಯಾಕಂದ್ರೆ ಪೊಲೀಸರು ಅವ್ರ ಸಂಬಂಧಿಗಳು ಮತ್ತೆ ಆಪ್ತರು ಎಲ್ಲರನ್ನೂ ಸಹ ಒಂದು ಹುಡುಕಾಟವನ್ನ ಮಾಡ್ತಿದ್ರು. ಮತ್ತೆ ಎಲ್ಲರ ಮೇಲೆ ನಿಗಾ ಇಟ್ಟ ಸಂದರ್ಭದಲ್ಲಿ ಇಲ್ಲಿದ್ರೆ ಬಹುಶಃ ಇದು ನನಗೆ ಡೇಂಜರ್ ಆಗುತ್ತೆ ಅಂತ ಹೇಳಿ ನಂತರ ಅವರು ವೇಲೂರ್ ಕಡೆಗೆ ಹೋಗ್ತಾರೆ. ಅಲ್ಲಿ ಕೆಲವು ದಿನ ಒಂದು ಹೋಟೆಲ್ ನಲ್ಲಿ ಉಳ್ಕೊಂಡು ನಂತರ ಅವ್ರು ATM ಬಳಸಿದ್ದೆ ಅವ್ರಿಗೆ ಒಂದು ತೊಂದರೆ ಆಯ್ತು. ನಂತರ ATM ನಲ್ಲಿ ಹಣ ಡ್ರಾ ಮಾಡಿದ ತಕ್ಷಣ ಪೊಲೀಸರು ಅದ್ರ ಮೇಲೆ ನಿಗಾ ಇಟ್ಟು ಅಲ್ಲಿಗೆ ಹೋದ ಸಂದರ್ಭದಲ್ಲಿ ಅವರು ಅಲ್ಲಿಂದ ಬಸ್ ನಲ್ಲೇ ಒಂದು ಟ್ರಾವೆಲ್ ಮಾಡೋದಕ್ಕೆ ಒಂದು ನಿರ್ಧಾರ ಮಾಡ್ತಾರೆ. ಒಂದು ಕಡೆ ಉಳ್ಕೊಂಡ್ರೆ ಬಹುಶಃ ಅದು ನನ್ನನ್ನ ಪತ್ತೆ ಮಾಡ್ತಾರೆ ಅಂತ ಹೇಳಿ ಬೇರೆ ಬೇರೆ ಒಂದು ಸ್ಥಳಗಳನ್ನ ಲೊಕೇಶನ್ ಮಾಡ್ಕೊಂಡು ಬಸ್ಗಳಲ್ಲೇ ಟ್ರಾವೆಲ್ ಮಾಡ್ಕೊಂಡು ದೇವಸ್ಥಾನ ಮತ್ತೆ ಚರ್ಚ್ಗಳಿಗೆ ಹೋಗಿ ಒಂದು ಪ್ರಾರ್ಥನೆಗಳನ್ನ ಮಾಡ್ಕೊಂಡು ಅಲ್ಲಿಂದ ಓಡಾಡಿರುವಂತದ್ದು ಈಗ ಗೊತ್ತಾಗಿದೆ. ಮತ್ತೆ ಅವರ ಜೊತೆ ಅವ್ರಿಗೆ ಯಾರ್ಯಾರು ಕಾರ್ಡ್ ಕೊಟ್ಟಿದ್ರು ಮತ್ತೆ ಫೋನ್ಗಳು ಯಾರ್ಯಾರಿಂದ ಬಳಸಿದ್ರು ಅನ್ನೋದ್ರ ಬಗ್ಗೆ ಒಂದು ವಿಚಾರಣೆ ವೇಳೆ ಕೆಲವು ಮಾಹಿತಿಗಳನ್ನ ಸಹ ಕೊಟ್ಟಿದ್ದಾರೆ. ಹರೀಶ್, ಥ್ಯಾಂಕ್ ಯು ಸೊ ಮಚ್ ಮುನಿರಾಜು ಈ ಕ್ಷಣದ ಮಾಹಿತಿಗಾಗಿ.